ಹಲೋ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಇತ್ತೀಚೆಗೆ ವಿಡಿಯೋಸ್ ಹಾಕೋಕ್ಕಾಗಲಿಲ್ಲ, ಬಟ್ ನೋ ಪ್ರಾಬ್ಲಮ್. ವೆಲ್ಕಮ್ ಬ್ಯಾಕ್ ಟು ಮ್ಯಾಗಿ ಟೆಕ್ ಕನ್ನಡ ಚಾನಲ್. ಸೊ ಇವತ್ತೇನೆಂದರೆ, ಅಗೇನ್ ಐ ಬ್ರಾಟ್ ಇಂಪಾರ್ಟೆಂಟ್ ವಿಷಯ. ನಿಮಗೆಲ್ಲರಿಗೂ ಒಂದು ಇಂಪಾರ್ಟೆಂಟ್ ಸುದ್ದಿನೇ ತಂದಿರೋದು. ಯಾಕಂದರೆ ಈಗ ಈ ಪ್ರಾಬ್ಲಮ್ ಬಂದು ತುಂಬ ಮೇಜರ್ ಆಗಿದೆ ಆ್ಯಂಡ್ ಎಲ್ಲರೂ ಫೇಸ್ ಮಾಡ್ತಾ ಇದ್ದಾರೆ ಈ ಪ್ರಾಬ್ಲಮ್ನ. ಸೊ ಅದಕ್ಕೋಸ್ಕರ ಒಂದು ಸೊಲ್ಯೂಷನ್ ಕೊಡೋಣ ಅಂತ ನಾನು ಬಂದಿದ್ದೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ತಪ್ಪದೆ ನೋಡಿ. ಆ್ಯಂಡ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಗಿ ಟೆಕ್ ಕನ್ನಡ ಚಾನಲ್. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಓಕೆ, ಸೊ ಇವಾಗ ನೋಡಿ, ನಾನು ನಿಮಗೆ ವಿಡಿಯೋಸ್ ಹಾಕ್ತಾ ಇದ್ದೆ. ಲೈಕ್ ಪಿ ಎಫ್ ಯು ಎ ಎನ್ ನಂಬರ್ ಯಾವ ಥರ ಆ್ಯಕ್ಟಿವೇಟ್ ಮಾಡಬೇಕು, ಯಾವ ಥರ ಪಾಸ್ವರ್ಡ್ ಚೇಂಜ್ ಮಾಡಬೇಕು, ಸೊ ಹೇಳ್ತಾ ಇದ್ದೆ ಅಲ್ವಾ. ಸೊ ಎಲ್ಲ ಮಾಡ್ತಾ ಇದ್ದೀರಾ, ಬಟ್ ಕೆಲವ್ರಿಗೆ ವಿಡಿಯೋ ನೋಡಿಕೊಂಡು ಮಾಡೋಕ್ಕಾಗ್ತಾ ಇಲ್ಲ. ದಟ್ ಮೀನ್ಸ್ ಅವ್ರಿಗೂ ಆ್ಯಕ್ಟಿವೇಟ್ ಆಗ್ತಾ ಇಲ್ಲ. ಏನಕ್ಕೆ ಆಗ್ತಾ ಇಲ್ಲ ಅಂದರೆ, ಅವ್ರದ್ದು ಆಧಾರ್ ಕಾರ್ಡ್ ಆ್ಯಂಡ್ ಕೊಟ್ಟಿರೋ ಡೀಟೇಲ್ಸ್ ಪಿ ಎಫಲ್ಲಿ ಮಿಸ್ ಮ್ಯಾಚ್ ಇರುತ್ತೆ. ಸೊ ಆ ಸಮಯದಲ್ಲಿ ಅವ್ರಿಗೆ ಆ್ಯಕ್ಟಿವೇಟ್ ಆಗ್ತಾ ಇಲ್ಲ. ಕರೆಕ್ಟ್ ಅಲ್ವಾ? ಎಕ್ಸ್ಕ್ಯೂಸ್ ಮೀ. ಸೊ ಆ ಸಮಯದಲ್ಲಿ ಅವ್ರಿಗೆ ಆ್ಯಕ್ಟಿವೇಟ್ ಆಗ್ತಾಯಿಲ್ಲ. ಆ ಸಮಯದಲ್ಲಿ ಏನು ಮಾಡಬೇಕು ಅಂತೇಳಿ ತುಂಬ ಜನರಿಗೆ ತುಂಬ ಪ್ರಶ್ನೆ ಕಾಡ್ತಾ ಇದೆ. ಸೊ ಇದು ಸಿಂಪಲ್ ಸಿಂಪಲ್ ವಿಷಯ ಇದು. ಸೊ ಇದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಆದಷ್ಟು ಎಲ್ಲರಿಗೂ ನೀವು ಶೇರ್ ಮಾಡಿ, ಓಕೆ? ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಓಕೆ? ಓಕೆ ಫೈನ್. ಸೊ ಈಗ ನೋಡಿ, ಪ್ರಾಬ್ಲಮ್ ಏನಂದರೆ, ಈಗ ನಿಮ್ಮ ಆಧಾರ್ ಕಾರ್ಡಲ್ಲಿ ಫಾರ್ ಎಕ್ಸಾಂಪಲ್ ನೇಮ್ ಫಸ್ಟ್ ಇನ್ಷಿಯಲ್ ಇದ್ಬಿಟ್ಟು ನಿಮ್ಮ ನೇಮ್ ಇರ್ಬೋದು, ಓಕೆನಾ? ಸೊ ಅವಾಗ ಏನಾಗುತ್ತೆ, ನಿಮ್ಮ ಪಿ ಎಫಲ್ಲಿ ನೇಮ್ ಇದ್ಬಿಟ್ಟು ಫಸ್ಟ್ ನೆಕ್ಸ್ಟ್ ಇನ್ಷಿಯಲ್ ಇರ್ಬೋದು. ಸೊ ಅದೊಂದು ಚೇಂಜಸ್ಸು ಕೂಡ ಚೇಂಜೇ, ಆವಾಗಲೂ ನಿಮ್ಮದು ಆ್ಯಕ್ಟಿವೇಟ್ ಆಗಲ್ಲ. ಸೊ ನೀವು ಫಸ್ಟ್ ಆಧಾರ್ ಕಾರ್ಡಲ್ಲಿ ಒಂದು ಚೇಂಜಸ್ ಇರುತ್ತೆ, ಅದನ್ನು ನೀವು ಆಲ್ರೆಡಿ ಕೊಟ್ಟು ಜಾಯ್ನ್ ಆಗಿರ್ತೀರಾ. ಆ್ಯಸ್ ಪರ್ ದಟ್ ಎಚ್ ಆರ್ ಏನು ಮಾಡಿರ್ತಾರೆ, ಅವರು ನಿಮ್ಮ ಡೀಟೇಲ್ಸ್ನ ಆ್ಯಡ್ ಮಾಡಿ, ಪರ್ಸ್ನಲ್ ಡೀಟೇಲ್ಸ್ನ ಆ್ಯಡ್ ಮಾಡಿ ನಿಮಗೆ ಯು ಎನ್ ಜನ್ರೇಟ್ ಮಾಡಿರ್ತಾರೆ. ಆವಾಗ ಅದನ್ನೇ ಫಿಕ್ಸ್ ಆಗಿರುತ್ತೆ ಪಿ ಎಫಲ್ಲಿ. ಸೊ ಅಲ್ಲಿ ನಿಮಗೆ ಚೇಂಜಸ್ ಆಗಲ್ಲ. ಸೊ ಅದು ಮಾಡೋದಕ್ಕೆ ಹೇಗೆ ಅಂತಲೇ ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದು ನೀವೇನು ಮಾಡಬೇಕು, ಅವಾಗೆಲ್ಲ ಏನು ಮಾಡ್ತಾಯಿದ್ರು, ಏನೋ ಒಂದು ಮಿಸ್ ಮ್ಯಾಚ್ ಆದರೆ ಫಸ್ಟ್ ದೆಲ್ ಗೋ ಫಾರ್ ದ ಹೆಚ್ ಆರ್ ಹತ್ರ ಹೋದಾಗ ಅವ್ರು ಏನು ಕೊಡ್ತಾರೆ, ಇಲ್ಲಿದೆ ನೋಡಿ, ಈ ಥರ ಒಂದು ಜಾಯಿಂಟ್ ಡಿಕ್ಲೇರೇಷನ್ ಫಾರ್ಮ್ ಅಂತ ಕೊಡ್ತಾರೆ. ಅರ್ಥ ಆಯ್ತಲ್ವಾ? ಸೊ ಈ ಜಾಯಿಂಟ್ ಡಿಕ್ಲೇರೇಷನ್ ಫಾರ್ಮ್ನ ಅವ್ರು ಕೊಡ್ತಾರೆ. ಆವಾಗ ನೀವೇನು ಮಾಡ್ತೀವಿ, ಇಲ್ಲಿರೋ ಫಾರ್ಮು ನಾನು ನಿಮಗೆ ತೋರಿಸ್ತೀನಿ, ಬಟ್ ನಿಮಗೆ ಇಲ್ಲಿ ಕ್ಲಿಯರಾಗಿ ಕಾಣಲ್ಲ, ನಾನೇ ಹೇಳ್ತೀನಿ. ಈ ಥರ ಫಾರ್ಮೇ ಕೊಡ್ತಾ ಇರ್ತಾರೆ. ಇದು ಬಂದು ಜಾಯಿಂಟ್ ಡಿಕ್ಲರೇಷನ್ ಫಾರ್ಮ್ ಅಂತ ಹೇಳ್ತಾರೆ. 2 ಇರುತ್ತೆ, ರೀಜನಲ್ ಆಫೀಸ್ ಪಿ ಎಫ್ ಕಮಿಷನರ್ ಅಂತ ಇರುತ್ತೆ. ಇದರಲ್ಲಿ ನಿಮಗೆ ಏನೇನು ಚೇಂಜಸ್ ಆಗಬೇಕು, ಲೈಕ್ ಡೇಟ್, ಫಾದರ್ ನೇಮು, ಇ ಪಿ ಎಫ್ದು ನಂಬರ್ ಚೇಂಜು, ಲೈಕ್ ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಜಾಯ್ನಿಂಗ್, ಲೀವಿಂಗ್, ಯಾವುದೇ ಕರೆಕ್ಷನ್, ಇದಿಷ್ಟೇ ಕರೆಕ್ಷನ್ನು ನಾವು ಬಿಗಿನಿಂಗಲ್ಲಿ ಮಾಡ್ತಾಯಿದ್ವಿ. ಈಗ ಇನ್ನೂ ಎಕ್ಸ್ಟ್ರಾ ಸೇರಿಸಿದ್ದಾರೆ, ಇನ್ನೂ ಜಾಸ್ತಿನೇ ಚೇಂಜಸ್ ಇದೆ. ಸೊ ಕರೆಕ್ಟ್ ರಾಂಗ್ ಅಂತ ನಿಮ್ಗೆ ಇನ್ನೊಂದು 2 ಕಾಲಮ್ಸು ಇರುತ್ತೆ. ಸೊ ಇದನ್ನು ನಾವು ಫಿಲ್ ಮಾಡಿ ಇಲ್ಲಿ ಸೀಲ್ ಆ್ಯಂಡ್ ಸಿಗ್ನೇಚರ್, ಹೆಚ್ ಆರ್ಸ್ ಸೀಲ್ ಆ್ಯಂಡ್ ಸಿಗ್ನೇಚರ್ ಮಾಡಿ ನಿಮಗೆ ಕೊಡ್ತಾರೆ. ಅದನ್ನೇ ನೀವಲ್ಲಿ ಹೋಗಿ ಇ ಪಿ ಎಫ್ ಹತ್ರ ಕೊಟ್ಟು ಅಪ್ರೂವಲ್ಗೆ ಸಬ್ಮಿಟ್ ಮಾಡಬೇಕಿತ್ತು. ಅರ್ಥ ಆಯ್ತಲ್ವಾ? ಸೊ ಇವಾಗ ಈ ಪೇಪರ್ ವರ್ಕ್ ಇಲ್ಲ. ಯಾಕಂದರೆ ನೀವು ಅಪ್ರೂವಲ್ ಕೊಟ್ಟ ಮೇಲೆ ಪಿ ಎಫ್ ಆಫೀಸಲ್ಲಿ ಅದು 15 ಡೇಸ್ ಆಗುತ್ತೋ, 1 ಮಂತ್ ಆಗುತ್ತೋ, 2 ಮಂತ್ ಆಗುತ್ತೋ ಗೊತ್ತಿಲ್ಲ. ನೀವು ಸಿಸ್ಟಮಲ್ಲಿ ಚೆಕ್ ಮಾಡ್ತಾ ಇರ್ತೀರ, ಅದು ಅಪ್ರೂವಲ್ ಆಗಿರಲ್ಲ. ಅಗೇನ್ ನೀವು ಪಿ ಎಫ್ ಆಫೀಸ್ ಕಡೆ ಹೋಗ್ಬೇಕಿತ್ತು. ಸೊ ಇವಾಗ ಆ ಥರ ಏನಿಲ್ಲ, ಈ ಪೇಪರ್ ವರ್ಕೇ ಇಲ್ಲ, ಇದು ಬಿಸಾಕಿ ಈಗೆಲ್ಲ ಆನ್ಲೈನ್. ಸೊ ಹ್ಯಾಪಿಯಾಗಿ ನೀವು ಜಸ್ಟ್ ನಿಮ್ಮ ಪೋರ್ಟಲ್ಗೆ ಎಂಟರ್ ಆಗಿ ಅಲ್ಲೇ ನಿಮಗೆ ಈ ಜಾಯಿಂಟ್ ಡಿಕ್ಲರೇಷನ್ ಅಂತೇಳಿ ನಿಮ್ಗೆ ಒಂದು ಕಾಲಮ್ ಸಿಗುತ್ತೆ. ಸೊ ಇವಾಗ ಒಂದು ಚಾಲೆಂಜ್ ಇದೆ, ನಾವು ಹೇಗೆ ಲಾಗಿನ್ ಮಾಡ್ಕೊಂಡು ಒಳಗಡೆ ಹೋಗೋದು, ಆ್ಯಕ್ಟಿವೇಟ್ ಹೆಂಗೆ ಮಾಡೋದು ಅಂತೇಳಿ ಥಿಂಕ್ ಮಾಡ್ತಾ ಇದ್ದೀರಾ? ಡೋಂಟ್ ವರಿ, ಐ ಹ್ಯಾವ್ ಅ ಸೊಲ್ಯೂಷನ್. ಸೊ ಇವಾಗ ನೀವು ಫಸ್ಟ್ ಏನು ಆಧಾರ್ ಕಾರ್ಡು ಕೊಟ್ಟಿರ್ತೀರೋ ನಿಮ್ಮ ಹೆಚ್ ಆರ್ಗೆ, ಅದೇ ಆಧಾರ್ ಕಾರ್ಡ್ ಇಟ್ಕೊಂಡು ನೀವು ಫಸ್ಟು ನಿಮ್ಮ ಯು ಎನ್ ಆ್ಯಕ್ಟಿವೇಷನ್ಗೆ ಫಿಲಪ್ ಮಾಡಿ. ಆ್ಯಸ್ ಪರ್ ಆಧಾರ್ ಅಲ್ಲಿ ನೀವು ಫಿಲಪ್ ಮಾಡಿ. ನೀವು ಆಮೇಲೆ ಚೇಂಜ್ ಮಾಡಿರೋ ಆಧಾರ್ ಕಾರ್ಡ್ ದಯವಿಟ್ಟು ಇಟ್ಕೊಂಡು ಮಾಡೋಕ್ಕೆ ಹೋಗ್ಬೇಡಿ. ಹಳೆ ಪ್ರೊಫೈಲಲ್ಲಿ ಏನಿತ್ತೋ ಅದೇ ಡೀಟೇಲ್ಸು, ನೇಮು, ಯು ಎ ಎನ್ ನಂಬರು, ನಿಮ್ಮ ಡೇಟ್ ಆಫ್ ಬರ್ತು. ಸೊ ಆ್ಯಕ್ಟಿವೇಷನ್ ಲಿಂಕ್, ಆ್ಯಕ್ಟಿವೇಷನ್ದು ವಿಡಿಯೋಸು ಇದೆ, ನೀವು ನಮ್ಮ ಚಾನಲಲ್ಲಿ ನೋಡ್ಬೋದು.
ನಂಬರು, ಆಧಾರ್ ಕಾರ್ಡ್ ನಂಬರು, ನೆಕ್ಸ್ಟ್ ಕ್ಯಾಪ್ಚಾ ಹಾಕ್ಬಿಟ್ಟು ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ನೀವು ನಿಮ್ಮ ಪಾಸ್ವರ್ಡ್ ಜನ್ರೇಟ್ ಮಾಡ್ಕೋಬೇಕಾಗತ್ತೆ. ಅದಾಗಿದ ತಕ್ಷಣ ನೀವು ಲಾಗಿನ್ ಮಾಡಿ ಒಳಗಡೆ ಎಂಟರ್ ಆದಮೇಲೆ ಅಲ್ಲಿ ನಿಮಗೆ ಐ ಥಿಂಕ್ ಮ್ಯಾನೇಜ್ ಆ ಕಾಲಮಲ್ಲಿ ನಿಮಗೆ ಜಾಯಿಂಟ್ ಡಿಕ್ಲರೇಷನ್ ಅಂತೇಳಿ ಒಂದು ನೇಮ್ ಇರುತ್ತೆ. ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಖಂಡಿತ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಸೊ ಜಾಯಿಂಟ್ ಡಿಕ್ಲರೇಷನ್ ಫಾರ್ಮ್ ಯಾವ ಥರ ಇರುತ್ತೋ ಅಲ್ಲಿ ನಿಮಗೆ ಸಿಸ್ಟಮಲ್ಲಿ ಓಪನ್ ಆಗುತ್ತೆ. ಸೊ ಈ ಕಡೆ ಬಂದು ಎಡಿಟೇಬಲ್ ಇರುತ್ತೆ. ನೀವೆಲ್ಲನೂ ಯಾವ್ದು ಎಡಿಟ್ ಮಾಡ್ಕೋಬೇಕು ಅಂತೇಳಿ ಅಲ್ಲಿ ಪೆನ್ಸಿಲ್ ಐಕಾನ್ ಇರುತ್ತೆ. ಕ್ಲಿಕ್ ಮಾಡಿಕೊಂಡು ನೀವು ಯಾವ ಚೇಂಜಸ್ ಇದೆಯೋ ಅದನ್ನು ಫಸ್ಟ್ ಹೆಂಗಿದೆ ಆಮೇಲೆ ಹೆಂಗಿದೆ ಅಂತ ಹೇಳ್ಬಿಟ್ಟು ನೀವು ಟೈಪ್ ಮಾಡಿ ಅದನ್ನು ಸಬ್ಮಿಟ್ ಕೊಟ್ಟರೆ ಫಿನಿಶ್. ಸೊ ಇವಾಗ ನಾನು ಓವರಾಲ್ ಆಗಿ ಮಾಡ್ತಾ ಇದ್ದೀನಿ. ಅದಾದಮೇಲೆ ನಿಮಗೆ ನಾನು ಪ್ರಾಕ್ಟಿಕಲ್ ವಿಡಿಯೋನು ಕಮಿಂಗ್ ವಿಡಿಯೋಸಲ್ಲಿ ಹಾಕ್ತೀನಿ. ಓಕೆ, ಸೊ ಇಷ್ಟೇ ರೀ, ಸಿಂಪಲ್. ಸೊ ನೀವು ಅದು ನಿಮ್ಮ ಪೋರ್ಟಲಲ್ಲಿ ನಿಮ್ಮ UAN ID ಓಪನ್ ಮಾಡಿಕೊಂಡ್ರೆ ನೀವು ಏನೇ ಕರೆಕ್ಷನ್ ಆದರೂ ನೀವು ಮಾಡ್ಕೊಂಡು ಸಬ್ಮಿಟ್ ಮಾಡಿದ್ರೆ ವಿತಿನ್ 3 days ಒಳಗಡೆನೆ ನಿಮಗೆ ಅಪ್ರೂವಲ್ ಸಿಗುತ್ತೆ. ಅದೇನೇ ಚೇಂಜಸ್ ಇದ್ರೂ ಆಗುತ್ತೆ. ಸೊ ಅವಾಗ ನೀವು ಈಸಿಯಾಗಿ ನಿಮ್ಮ ಅಡ್ವಾನ್ಸ್ ಕ್ಲೈಮ್ ಮಾಡ್ಕೊಬೋದು, ಟ್ರಾನ್ಸ್ಫರ್ ಮಾಡ್ಕೊಬೋದು, ವಾಟ್ ಎವರ್ ನಿಮಗೆ UAN ಬೆನಿಫಿಟ್ ಏನೇನಿದೆ ಎಲ್ಲ ನಿಮಗೆ ಸಿಗುತ್ತೆ. ನೀವೇನೇನು ಮಾಡ್ಕೋಬೇಕಿರೋ ಎಲ್ಲನೂ ನೀವು UAN ಮಾಡ್ಕೊಬೋದು. ಸೊ ಅಷ್ಟೇ ಈ ವಿಡಿಯೋಯಿಂದ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಕೇಳಿ. ಆ್ಯಂಡ್ ಪ್ಲೀಸ್ ಡೂ ಶೇರ್ ಟು ದ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್. ಆ್ಯಂಡ್ ಎಲ್ಲರಿಗೂ ಈ ವಿಡಿಯೋಸ್ನ ತಿಳಿಸ್ಕೊಡಿ. ಮತ್ತು ಇನ್ನೊಂದು ವಿಡಿಯೋಸ್ ಜೊತೆಗೆ ಒಂದು ಬ್ಯೂಟಿಫುಲ್ ಆದ ವಿಡಿಯೋ, ಇಂಪಾರ್ಟೆಂಟ್ ವಿಡಿಯೋ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸೈನಿಂಗ್ ಆಫ್ ಫ್ರಮ್ ಯೋರ್ ಮ್ಯಾಗಿ ಟೆಕ್ ಕನ್ನಡ ಚಾನಲ್. ಟಾಟಾ, ಬಾಯ್.